ಆಲ್ಮೋಸ್ಟ್ ಈಗ ಮತ್ತೊಂದು ಡೌಟ್ ಏನ ಬರುತ್ತೆ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಇಡಿ ಅಂತ ಹೇಳ್ತೀರಾ, ಒಂದು ಶಾಪ್ ಅಂದರೆ ಗಂಡ ಹೆಂಡತಿ ಅಥವಾ ಯಾರಾದರೂ ನಡೆಸ್ತಾ ಇರ್ತಾರೆ, ಅವ್ರಿಗೆ ಬರೋ ಡೌಟ್ ಅಂದರೆ ನಮ್ಮ ನಂಬರಿಗೆ ಇಡೋದಾ ಅಥವಾ ನಮ್ಮ ಹಸ್ಬೆಂಡ್ ನಂಬರಿಗೆ ಇಡೋದಾ ಆ ಥರ ಅವರಿಗೆ ಹಂಗಲ್ಲ. ಇವಾಗ ಒಂದು ಮನೇಲಿ 4 ಜನ ಇದ್ದರೆ 4 ನಂಬರ್ ಇರುತ್ತೆ. ಹೌದು. ಕ್ಯಾಶ್ ಬಾಕ್ಸ್ ಅಂತ ಏನಕ್ಕೆ ಕೇಳ್ತೀವಿ ಅಂತಂದರೆ ಅದು ಒಂದು ಸ್ವಲ್ಪ ಪವಿತ್ರವಾಗಿ ನಾವು ನೋಡ್ಕೋತೀವಿ. ಅದಕ್ಕೆ ಲಾಕ್ ಮಾಡೋದು, ಬೀಗ ಹಾಕ್ಕೊಳ್ಳೋದು, ಯಾರು ಮುಟ್ಟದೇ ಇರೋಂಗೆ. ಸೊ ಒಂದು ಸೇಫೆಸ್ಟ್ ಜಾಗ ಅಂತಂದರೆ ನಮ್ಮ ಮನೇಲಿ ಅದು ಜ್ಯುವೆಲರಿ ಬಾಕ್ಸು, ಇಲ್ಲಾಂದರೆ ಕ್ಯಾಶ್ ಬಾಕ್ಸು. ಅಲ್ಲಿ ಕ್ಯಾಶ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಅಲ್ಲ, ಅಲ್ಲಿಟ್ಟಾಗ ಈ ಯಂತ್ರಗಳು ಸೇಫ್ಟಿಯಲ್ಲಿರುತ್ತೆ ಅಂತ ಒಂದು ಉದ್ದೇಶದಿಂದ ಮಾತ್ರವೇ ಹೊರತು ಇನ್ಯಾವುದೇ ಕಾರಣದಿಂದ ಅಲ್ಲ. ಅಲ್ಲಿ ದುಡ್ಡು ಜಾಸ್ತಿ ಆಗಿಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಆ ವೈಬ್ರೇಷನ್. ಈಗ ಈಗ ಒಂದೇ ಮನೇಲಿ 4 ಬೇರೆ ಬೇರೆ ನಂಬರ್ ಇದ್ದಾಗ ನಾನು ಬೇರೆ ಬೇರೆ ನಂಬರ್ ಯಂತ್ರಗಳು ಹೇಳ್ತೀನಿ, ಅವ್ರವ್ರು ಬರೆದು ಅವ್ರವ್ರು ಅದೇ ಮನೇಲೇ ಇರ್ತಾರೆ. ಒಂದೇ ಇದರಲ್ಲಿ ಕುಕ್ಕರಲ್ಲಿ ಅನ್ನ ಮಾಡಿಬಿಟ್ಟು ಎಲ್ಲರೂ ತಿನ್ನಲ್ವಾ? ಒಂದೇ ಕುಕ್ಕರಲ್ಲಿ ಅನ್ನ ಮಾಡ್ತಾರೆ ತಾನೆ, 5 ಜನ ಬೇರೆ ಬೇರೆ ಡೇಟ್ ಅವ್ರು ತಿಂತಾರೆ ತಾನೆ, ಅನ್ನ ಒಂದೇ ಅಲ್ವಾ? ಮತ್ತು ಇದೇನಕ್ಕೆ ಬೇರೆ? ಸೊ ಆ ಕ್ಯಾಶ್ ಬಾಕ್ಸ್ ಅನ್ನೋದು ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಜಾಗ, ಎಲ್ಲಿ ಜಾಸ್ತಿ ಬೇರೆಯವ್ರು ಬಂದು ಮುಟ್ಟಲ್ಲ. ಬೇರೆಯವ್ರು ಬರ್ತಾರೆ, ಟಿ ವಿ ರಿಮೋಟ್ ಮುಟ್ತಾರೆ, ಸೋಫಾ ಮೇಲೆ ಕೂತ್ಕೊಳ್ತಾರೆ, ಟಿ ವಿ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಆಮೇಲೆ ಎಲ್ಲ ಅಡುಗೆ ಮನೆಗೆ ಬರ್ತಾರೆ. ರೂಮಿಗೆ ಬರಬೇಕು ಅಂತಂದರೆ ಅಲ್ಲಿ ಭಾಳ ಹುಷಾರಾಗಿ, ಯಾರೂ ರೂಮ್ಗೆ ಈಸಿಯಾಗಿ ಎಂಟ್ರಾಗಲ್ಲ ಔಟ್ಸೈಡರ್ಸು. ಸೊ ಅವ್ರ ಪರ್ಸ್ನಲ್ ರೂಮ್ಗೆ ಎಂಟ್ರಾಗಬೇಕು ಅಂದರೆ ಯಾರೂ ಸೇರಿಸೋದಿಲ್ಲ, ಅದು 90%. ಇನ್ ಕೇಸ್ ರೂಮಿಗೆ ಬಂದರೂ ಕೂಡ ಬೀರು ಆಗಲಿ ಡೋರ್ ಆಗಲಿ ಮುಟ್ಟಲ್ಲ, ಮನೆ ಮಂದಿ ಮಾತ್ರ ಮುಟ್ಟೋದು. ಸೊ ಈ ವಿಚಾರದಲ್ಲಿ ಅದನ್ನು ಅರ್ಥೈಸ್ಕೊಂಡು ಮಾಡಿರ್ತಕ್ಕಂಥದ್ದೇ ಕ್ಯಾಶ್ ಬಾಕ್ಸ್. ಎಲ್ಲಾರ್ದು ಒಂದರಲ್ಲೇ ಇರ್ಬೋದು ಅಂತ. ಓಕೆ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ ಮೇಡಮ್. ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ದಿವ್ಯಾ ಅಂತೇಳಿ ಮ್ಯಾಮ್, ಮಂಗಳೂರಿಂದ ಕರೆ ಮಾಡೋದು. ಸರಿ, ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 29 ಫೆಬ್ರವರಿ 1992. ಓಕೆ, 9 ಗಂಟೆ 9 o'clock AM. ಓಕೆ ಮೇಡಮ್, ಹುಟ್ಟಿದೂರು? ಮಂಗಳೂರು, ಮೂಡುಬಿದ್ರಿ. ಮೂಡುಬಿದ್ರೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ. ನನ್ನ ಹೆಲ್ತ್ ಬಗ್ಗೆ ಕೇಳಲಿಕ್ಕೆ. ಹಾ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಓಕೆ. ಸರ್. ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ, ಹೌದು ಧನುರ್ ರಾಶಿಯಲ್ಲಿ ಹುಟ್ಟಿದ್ದೀರಾ. ಹೌದು. ಓಕೆ, 6ನೇ ಮನೇಲಿ ಗುರುವಿನ ರೆಟ್ರೋಗ್ರೇಡು, ಡಿಸ್ಪ್ಲೇ ಮಾಡಿ ಸ್ಕ್ರೀನು. ಗುರುವಿನ ರೆಟ್ರೋಗ್ರೇಡ್ ಇದೆ. ಸೊ ದಶಾ ನೋಡೋಣ ಹೇಗಿದೆ ಅಂತ. 2014ರಿಂದ 32ವರೆಗೂ ರಾಹು ದಶೆ ನಡೀತಾ ಇದೆ. ರಾಹುನಲ್ಲಿ 2026 ಮಾರ್ಚ್ವರೆಗೂ, ಮುಂದಿನ ವರ್ಷ ಮಾರ್ಚ್ವರೆಗೂ ಕೂಡ ಕೇತು. ಸೊ ಇಲ್ಲಿ ನಾವು ಕಾಂಬಿನೇಷನಲ್ಲಿ ಹೆಲ್ತ್ ಕಾಂಬಿನೇಷನ್ ನಾವು ನೋಡಬೇಕು ಅಂತಂದರೆ 2 ವಿಚಾರದಲ್ಲಿ ನೋಡಬೇಕು, ರಾಹು ಮತ್ತು ಕೇತು. ಕೇತುವಿನ ಕಾಂಬಿನೇಷನ್ 4-12 ಹೆಲ್ತು ಸ್ವಲ್ಪ ಆ್ಯಕ್ಟಿವೇಟ್ ಆಗಿದೆ ಅಂತ ಇಲ್ಲಿ ಬರ್ತಕ್ಕಂಥದ್ದು. ದಶಾದಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲೂ ಕೂಡ 12 ಸ್ವಲ್ಪ ನಿಶಕ್ತಿ, ನರ್ವ್ಸ್ ಪ್ರಾಬ್ಲಮ್ಮು ಇವೆಲ್ಲವೂ ಇರ್ತಕ್ಕಂಥದ್ದು ಇಲ್ಲಿ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಓಕೆ, ಸೊ ಆ ವಿಚಾರದಲ್ಲಿ ಸ್ವಲ್ಪ ದಾನವನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬುಧನಿಗೆ ದಾನ ಮಾಡಿ, ಹೆಸರು ಕಾಳನ್ನು ನಿವಾಳಿಸ್ಬಿಟ್ಟು ದಾನ ಮಾಡಿ, ಹಾಗೆ ಬ್ರೌನ್ ಕಲರ್ ಕರ್ಚೀಫ್ ಯೂಸ್ ಮಾಡಿ. ಗುರುದಶ ನಿಮಗೆ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಆರೋಗ್ಯದಲ್ಲಿ.